ನಮಸ್ತೆ. ನೋಡಿ, ಇವತ್ತು ಒಂದು ಭಾಳ ಮಹತ್ವವಾದ ಒಂದು ವಿಚಾರವನ್ನು ತಗೊಂಡು ಬಂದಿದ್ದೀನಿ. ರೈತ ಬಾಂಧವರಿಗೆ ತುಂಬ ಅನುಕೂಲ ಆಗುತ್ತೆ ಅನ್ನೋ ಒಂದು ಭಾವನೆಯಿಂದ ನಮಗಂತೂ ತುಂಬ ಅನುಕೂಲವಾಗಿದೆ. ವಿಷಯ ಏನು ಅಂತ ಅಂದರೆ, ಮಾವಿನ ಮರದಲ್ಲಿ ಇಳುವರಿ ಹೇಗೆ ತೆಗೆಯೋದು, ಒಳ್ಳೆಯ ಪ್ರಮಾಣದಲ್ಲಿ ಮಾವಿನ ಇಳುವರಿ ಹೇಗೆ ತಕ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನೊಂದು ಮಾಹಿತಿ, ಆಮೇಲೆ ನಾವು ಮಾಡಿರೋದನ್ನು ಜನರಿಗೆ ತಿಳಿಸೋಣ ಅಂತ. ಬೇಗ ಇಳುವರಿ ಬರಬೇಕು, ಬೇಗ ನಾವು ಮಾವಿನ ಮರದಿಂದ ಪ್ರಾಫಿಟನ್ನು ತಗೋಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರು ಮಾವಿನ ಬೆಳೆ ಬೆಳೀತಾ ಇದ್ದೀರಾ, ಒಂದೇ ಗಿಡ ಇರಲಿ, ನಿಮ್ಮ ಹತ್ರ 10 ಗಿಡ ಇರಲಿ, ನೀವು ಈ ಬೆಳೆಯನ್ನು ಯೂಸ್ ಮಾಡ್ಕೋಬೋದು. ಈ ಥರ ತುಂಬ ಲಾಭದಾಯಕವಾಗಿದೆ. ನಿಮಗೆ ನಮ್ಮ ಫಾರ್ಮಲ್ಲಿ ನೋಡಿದ್ರೆ ನಿಮಗೆ ಅನಿಸುತ್ತೆ ಯಾವ ಥರ ಹೂ ಬಂದಿದೆ ಅಂತ. ಇದು ಬಂದುಬಿಟ್ಟು ನಾನಿವಾಗ ವಿಡಿಯೋ ಮಾಡ್ತಾ ಇರೋದು ಜನವರಿ 10 ಇವತ್ತೇ. ನಾನು ಈ ದಿನ ಇವತ್ತೇ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ, ಜನರಿಗೆ ಡೇಟ್ ಸಮೇತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗೊತ್ತಿರಲಿ ಈಗ ಇಳುವರಿ ಬರುತ್ತೆ, ಬೆಳೆ ಬರುತ್ತೆ, ಯಾವ ಥರ ಬರುತ್ತೆ ಅಂತ. ನೋಡಿ, ನಿಮಗೆ ಎಲ್ಲ ಪ್ಲಾಟ್ಗಳನ್ನು ನಮ್ಮದನ್ನು ಡೀಟೇಲಾಗಿ ನಿಮ್ಗೆ ತೋರಿಸ್ತೀನಿ. ಪ್ರತಿಯೊಂದು ಗಿಡನೂ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಇನ್ನೂ ಎಷ್ಟು ಬೆಳೆ ಬರಲಿಕ್ಕೆ ಪೆಂಡಿಂಗ್ ಇದೆ, ಹೂಗಳು ಚೆನ್ನಾಗಿ ಕಚ್ತಾ ಇದೆ, ಎಷ್ಟರ ಮಟ್ಟಿಗೆ ಹೂಗಳು ಬಂದಿದ್ದಾವೆ ಅನ್ನೋದನ್ನು ನಾವು ತೋರಿಸ್ತೀವಿ. ಈ ಥರ ಬರಲಿಕ್ಕೆ ಒಂದು ಮೇನ್ ಕಾರಣ ಏನು ಅಂದರೆ, ನಾವು ಇದಕ್ಕೆ ಒಂದು ಮೆಡಿಷನನ್ನು, ಒಂದು ಔಷಧಿಯನ್ನು ಯೂಸ್ ಮಾಡಿದ್ದೀವಿ. ನಾನು ಔಷಧಿ ಹೆಸರನ್ನು ಹೇಳಲ್ಲ. ಯಾರಾದರೂ ಬೇಕಾದಲ್ಲಿ ನಾನು ಅವರಿಗೆ ಪರ್ಸ್ನಲ್ಲಾಗಿ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಹೇಳ್ತೀನಿ. ಬಟ್ ಅದರಿಂದ ನಮಗೆ ತುಂಬ ಅನುಕೂಲವಾಗಿದೆ. ಏನು ಔಷಧಿಯನ್ನು ನಾವು ಯೂಸ್ ಮಾಡಿದ್ದೀವಿ ಅಂತ ಅನ್ನೋದರಿಂದ ನೋಡಿ, ಆ ಥರ ಈಗ ಎಲ್ಲ ಗಿಡಗಳಲ್ಲಿ ಒಳ್ಳೆ ಚೆನ್ನಾಗಿ ಹೂಗಳು ಬರಬೇಕು, ರೈತರಿಗೆ ಅನುಕೂಲ ಆಗಬೇಕು ಅಂದರೆ ಬೆಳೆ ಚೆನ್ನಾಗಿ ಬರಬೇಕು. ನಮಗೆ ಗೊತ್ತಾಗಿದೆ, ನಮಗೆ ರಿಸಲ್ಟ್ ಬಂದಿರೋದ್ರಿಂದ ನಾನು ಯಾವುದೇ ಕಂಪ್ನಿ ಪ್ರಮೋಷನ್ ಅಂತೂ ಮಾಡ್ತಾಯಿಲ್ಲ. ಯಾಕೆಂದರೆ ಈಗ ಮಾವಿನ ಮರದಲ್ಲಿ ಬೆಳೆ ಚೆನ್ನಾಗಿ ಬಂದಿದೆ, ನಮ್ಮಿಂದ ಬೇರೆ ಯಾರಿಗಾದರೂ ಅನುಕೂಲವಾಗಲಿ. ಆಮೇಲೆ ಬೇಗ ಬಂದಿದೆ ಬೆಳೆ, ತುಂಬ ಹೂಗಳು ಬಂದಿದೆ. ಅದು ಹೋದ ಸಲ ನಮ್ಮಲ್ಲಿ ಸರಿಯಾಗಿ ಹೂವೇ ಬಂದಿರಲಿಲ್ಲ, ಅಂದರೆ ತುಂಬ ವರ್ಷಗಳಿಂದ ಆ ಥರ ಆಗ್ತಾಯಿತ್ತು. ಇದನ್ನು ಯೂಸ್ ಮಾಡಿದ್ರಿಂದ ನಮಗೆ ಭಾಳ ಚೆನ್ನಾಗಿ ಇದರಿಂದ ನಮಗೆ ಅನುಕೂಲವಾಗಿದೆ ಅಂತ ಹೇಳುತ್ತೀನಿ. ಇದನ್ನು ನಾವು ಯಾವ ಲೆಕ್ಕದಲ್ಲಿ ಯೂಸ್ ಮಾಡಬೇಕು, ಏನು ಪ್ರಾಫಿಟ್ ಇದೆ ಅನ್ನೋದನ್ನು ಹೇಳ್ತೀನಿ. ಈ ಮೆಡಿಷನನ್ನು ನಾವು ಜನವರಿ, ಈಗ ನಮಗೆ ಹಣ್ಣು ಬೇಕು ಅಂತ ಏನಾದರೆ ನಾವು ಯಾವಾಗ ಹಾಕಬೇಕು ಅಂದರೆ, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 3 ತಿಂಗಳಲ್ಲಿ ನಾವು ಹಾಕಬೇಕು. ಆದಷ್ಟು ಜುಲೈ ಎಂಡಿಗೆ ಹಾಕಿದ್ರೆ ಬೆಸ್ಟು. ಇಲ್ಲ ಅಂದರೆ ಆಗಸ್ಟ್ ತಿಂಗಳು ತುಂಬ ಅನುಕೂಲ ಆಗಿದೆ. ಆಗಸ್ಟ್ ತಿಂಗಳಲ್ಲಿ ಹಾಕಿದ್ರೆ ನಿಮಗೆ ಭಾಳ ಬೆಸ್ಟ್ ಅಂದರೆ ಆಗಸ್ಟು. ಆಮೇಲೆ ಇದನ್ನು ಹಾಕುವಾಗ ಮಳೆ ಸ್ವಲ್ಪ ಇರಬೇಕು, ಇಲ್ಲಾಂದರೆ ನಾವು ನೀರು ಬಿಟ್ಟು ತೇವಾಂಶ ಚೆಕ್ ಮಾಡಿಬಿಟ್ಟು ಹಾಕಬೇಕಾಗುತ್ತೆ. ಯಾವ ಥರ ಹಾಕಬೇಕು ಅಂದರೆ, ಇವಾಗ ನಿಮ್ಮ ಹತ್ರ ಯಾವ ಥರ ಮರ ಇದೆ ಅಂತ ಒಂದು ಈ ಔಷಧಿಯನ್ನು ನಾನು ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಒಂದು 7 ವರ್ಷದ ಗಿಡ ಇದೆ ಅಂದರೆ 10 ರಿಂದ 15 ml ಹಾಕಬೇಕಾಗುತ್ತೆ. ನಿಮ್ಮ ಹತ್ರ ಒಂದು 10 ರಿಂದ 15 ವರ್ಷದ ಗಿಡ ಇದೆ ಅಂದರೆ ನೀವೊಂದು 15 ರಿಂದ 20 ml ಹಾಕಬೇಕಾಗತ್ತೆ. ಇಲ್ಲ ನಿಮ್ಮ ಹತ್ರ ಒಂದು 16 ವರ್ಷದ ಮೇಲ್ಪಟ್ಟು 15 ವರ್ಷದ ಮೇಲ್ಪಟ್ಟು ಗಿಡಗಳಿದ್ದಾವೆ ಅಂದರೆ ನೀವು ಒಂದು 20 ರಿಂದ 30 ml, ಗಿಡ ಯಾವ ಥರ ಬೆಳೆದಿದೆ ಅಂತ ನೋಡಿಕೊಂಡು ಆ ಥರದಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಆ ಥರ ನೀವು ಯೂಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಬೆಳೆಯಲ್ಲ, ಗಿಡಗಳ ಬೆಳವಣಿಗೆ ಕಮ್ಮಿ ಆಗುತ್ತೆ, ಇಳುವರಿ ತುಂಬ ಬರುತ್ತೆ. ಈ ಮಾವಿನ ಗಿಡ ಚಿಗುರು ಬಂದರೆ ಏನಾಗುತ್ತೆ ಅಂದರೆ ಇಳುವರಿ ಕಮ್ಮಿ ಆಗಿಬಿಡುತ್ತೆ. ನೋಡಿ ಹೂವು ಯಾವ ಥರ ಬಂದಿದೆ ಅಂತ ನೀವು ನೋಡಿ. ನಾನು ಯಾಕಂದರೆ ಸಂಪೂರ್ಣ ಡೀಟೇಲಾಗಿ ಕೊಟ್ಬೇಡ, ಯಾರಿಗಾದರೂ ಯೂಸ್ ಆಗಲಿ ಅನ್ನೋ ಒಂದು ಭಾವನೆಯಿಂದ ನಿಮಗೆ ಗಿಡಗಳನ್ನು ತೋರಿಸ್ತಾ ಇದ್ದೀನಿ. ಇದರ ಮಾಹಿತಿಗಳನ್ನು ನಿಮಗೆ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಇದನ್ನು ಹಾಕುವಂಥ ವಿಧಾನ ಯಾವುದು ಅಂದರೆ, ನೀವು ಮರದ ಸುತ್ತು ಏನು ಮಾಡಬೇಕು ಅಂದರೆ, ನಮ್ಮಲ್ಲಿ ಒಂದು 10 ಅಡಿ ಸರೌಂಡು ಮರ ಒಂದು ಬೆಳೆದಿದೆ ಅಂದರೆ ಆ ಮರದ ಎಲೆಗಳು ಎಲ್ಲಿ ತನಕ ಬಂದಿದೆ ಅಂತ ನೋಡಿ, ಅದರಿಂದ ಒಂದು 2 ಅಡಿ ಒಳಗಡೆ, ಇಲ್ಲ ಅಂದರೆ ಮರದ ಬಡ್ಡೆ ಇತ್ತು ಅಂದರೆ ಮರದ ಬಡ್ಡೆಯಿಂದ ಒಂದು 4 ರಿಂದ 5 ಅಡಿ ದೂರದಲ್ಲಿ ಒಂದು ಸುತ್ತು, ಒಂದು ನಾವು ಟ್ರೆಂಚ್ ಅಂತ ಹೇಳ್ತೀವಿ, ಟ್ರೆಂಚ್ ಮಾಡ್ಬೋದು, ಇಲ್ಲ ಪಾತಿ ಅಂತ ಹೇಳ್ತೀವಿ, ಪಾತಿ ಮಾಡ್ಕೋಬೇಕು. ಬರೀ 4 ರಿಂದ 5 ಇಂಚು ಆಳದಲ್ಲಿ, ತುಂಬ ಆಳನೂ ಆಗಬಾರ್ದು. 4 ಬೇರುಗಳು ಯಾವುದು ಕಟ್ಟಾಗಬಾರ್ದು, ಜಸ್ಟ್ ಬೇರು ಕಾಣಬೇಕಷ್ಟೆ. ಆ ಥರ ಒಂದು ಟ್ರೆಂಚನ್ನು ಮಾಡಿಕೊಂಡು, ಆ ಟ್ರೆಂಚ್ ಒಳಗಡೆ ನಾನು ಮೊದಲೇ ಟ್ರೆಂಚ್ ಮಾಡಿದ್ದನ್ನು ವಿಡಿಯೋನ ಹಾಕಿದ್ದೀನಿ, ನೀವು ಬೇಕಾದರೆ ಅದನ್ನು ನೋಡಿ. ಟ್ರೆಂಚನ್ನು ಆ ಥರ ಮಾಡಿಕೊಂಡು ಔಷಧಿಯನ್ನು ಇದರ ಮೇಲ್ಗಡೆ ಸುತ್ತು ಸರಿಯಾದ ಪ್ರಮಾಣದಲ್ಲಿ ಹಾಕಬೇಕು. ಇವಾಗ ಒಂದು 16 ವರ್ಷದ ಗಿಡ ಇದೆ, 15 ವರ್ಷದ ಗಿಡ ಇದೆ ಅಂದರೆ ಒಂದು 30 ml, ಗಿಡ ಚೆನ್ನಾಗಿ ಬೆಳೆದಿದೆ ಅಂದರೆ ಒಂದು 30 ml ಗಿಡದ್ದು ಸರಿಯಾದ ಸುತ್ತು. ಅದನ್ನು ಹಾಕುವಾಗ ನೀವು ಒಂದು 10 ಲೀಟ್ರ್ ನೀರಿಗೆ ಒಂದು 30 ml ಮಿಕ್ಸ್ ಮಾಡಿಕೊಂಡು ಸರಿಯಾಗಿ ಮಿಕ್ಸ್ ಮಾಡಿ ತಕ್ಷಣ ಅದನ್ನು ಗಿಡ ಸುತ್ತು
ಸರಿ ಪ್ರಮಾಣದಲ್ಲಿ ಹಾಕ್ತಾ ಬನ್ನಿ. ಯಾಕಂದರೆ ಒಂದು ಕಡೆ ಹೆಚ್ಚು ಒಂದು ಕಡೆ ಕಮ್ಮಿ ಆದಾಗಲೇ ಕಾಯು ಆ ಥರ ಆಗೋ ಸಾಧ್ಯತೆ ಇರುತ್ತೆ. ಹೂ ಒಂದು ಕಡೆ ಹೆಚ್ಚು ಬರ್ಬೋದು, ಒಂದು ಕಡೆ ಕಮ್ಮಿ ಬರ್ಬೋದು. ನೀವು ಅದನ್ನು ಪ್ರತಿಯೊಂದನ್ನು ನೀಟಾಗಿ ನೋಡಿಕೊಂಡು ಹಾಕಬೇಕು. ಅದನ್ನು ಹಾಕಿದಾಗ ನಿಮಗೇನಾಗುತ್ತೆ ಅಂದರೆ ಮರದ ಬೆಳವಣಿಗೆ ಚಿಗುರು ಬರೋದು ಕಮ್ಮಿ ಆಗುತ್ತೆ, ಬರೀ ಹೂಗಳು ಬರುತ್ತೆ. ಭಾಳ ಮರದ ತುಂಬ ಪ್ರಮಾಣದಲ್ಲಿ ಹೂಗಳು ಬರುತ್ತೆ. ನೀವು ನೋಡ್ತಾ ಇದ್ದೀರಲ್ವ, ನಮಗೆ ಈ ಥರ ಹೂಗಳು ಬಂದಿದೆ. ಇದನ್ನು ನಾವು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನೋಡಿ, ನಾವು ಈ ಥರ ಈ ಡಬ್ಬಿಗಳನ್ನೆಲ್ಲ ಕಟ್ಟಿದ್ದೀವಿ. ಯಾಕಂದರೆ ಅದು ನೊಣಗಳು ಅವೆಲ್ಲ ಬಂದು ಬೀಳಲಿ ಅನ್ನೋ ಒಂದು ಕಾರಣಕ್ಕೆ. ಅದ್ರ ಬಗ್ಗೆ ನಾನು ಬೇರೆ ಹೇಳ್ತೀನಿ. ಬಟ್ ಇದನ್ನೆಲ್ಲ ನಿಮಗೆ ತೋರಿಸ್ಬಿಡೋಣ ಅಂತ ಹೇಳಿ ನಾನು ವಿಡಿಯೋದಲ್ಲಿ ಇದು ಮಾಡ್ತಾಯಿದ್ದೀನಿ. ಆಮೇಲೆ ಇವಾಗ ನಾವು ಗುಂಡಿಗಳನ್ನು ತೆಗೆದು ಅದ್ರ ಒಳಗಡೆ ಹಾಕಿದ ತಕ್ಷಣ ಏನು ಮಾಡಬೇಕು ಅಂದರೆ ಮಣ್ಣಲ್ಲಿ ಸ್ವಲ್ಪ ತೇವಾಂಶ ಇರಬೇಕು. ಆವಾಗ ನಾವೇನು ಮಾಡಬೇಕು ಅಂದರೆ ಅದನ್ನು ಮೇಲ್ಗಡೆ ತಕ್ಷಣ ಮಣ್ಣು ಮುಚ್ಚಬೇಕು. ಮಣ್ಣು ಮುಚ್ಚೋದ್ರಿಂದ ಏನಾಗುತ್ತೆ ಅಂದರೆ ಒಳ್ಳೆ ಪ್ರಮಾಣದಲ್ಲಿ ಮರದ ಇದೇನಾಗುತ್ತೆ ಅಂದರೆ ಗ್ರೋತ್ ಕಮ್ಮಿ ಆಗುತ್ತೆ. ಎಷ್ಟು ನಾವೇನು ಗೊಬ್ಬರ ಕೊಟ್ಟಿರ್ತೀವಿ, ಏನೇ ಕೊಟ್ಟಿರ್ತೀವಲ್ಲ, ಎಲ್ಲ ಹಣ್ಣುಗಳ ಮೇಲೆ ಇದಾಗುತ್ತೆ. ಹಣ್ಣಿನ ಸೈಜು ತುಂಬ ದೊಡ್ಡ ಹಣ್ಣಿನ ಸೈಜ್ ಬರುತ್ತೆ ಒಂದನೇದಾಗಿ. ಎರಡನೇದಾಗಿ ನಿಮಗೆ ಬೇಗ ಹಣ್ಣು ಬಂದುಬಿಡುತ್ತೆ. ಇವಾಗ ನಾವು ಆಗಸ್ಟಲ್ಲಿ ಕೊಟ್ಟಿದ್ದೀವಿ ಅಂದರೆ ನಮಗೆ ಜನವರಿ ಲಾಸ್ಟಿಗೆ ನಮಗೆ ಹಣ್ಣು ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. 1-1.5 ತಿಂಗಳ ಮೊದಲೇ ನಮಗೆ ಮಾವಿನ ಹಣ್ಣುಗಳು ನಮಗೆ ಸಿಕ್ಬಿಡುತ್ತೆ. ಇವಾಗ ನಮ್ಮ ಫಾರ್ಮಲ್ಲಿ ಇವಾಗ ಜನವರಿ ಇದೆ ಅಂದರೆ ಈ ಮಂತ್ ಎಂಡಿಗೆ ನಮಗೆ ಕೆಲವು ಮರಗಳಲ್ಲಿ ಹಣ್ಣುಗಳು ಸ್ಟಾರ್ಟ್ ಆಗುತ್ತೆ. ನಾವು ಸ್ವಲ್ಪ ಲೇಟಾಗಿ ಹಾಕಿದ್ದೀವಿ, ಬಟ್ ಬೇಗ ಹಣ್ಣುಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಬೇಗ ಹಣ್ಣು ಸ್ಟಾರ್ಟ್ ಆದರೆ ಮಾರ್ಕೆಟಲ್ಲಿ ಒಳ್ಳೆಯ ರೇಟ್ ಸಿಗುತ್ತೆ ರೈತನಿಗೆ. ಒಳ್ಳೆ ರೇಟ್ ಸಿಕ್ಕಾಗ ರೈತರು ಏನು ಮಾಡ್ತಾರೆ ಅಂದರೆ, ಈಗ ರೈತನಿಗೆ ಬೆಳೆ ಬೆಳೆದಿರ್ತಾನೆ, ಒಳ್ಳೆ ರೇಟೇ ಸಿಗಲ್ಲ. ಮಳೆ ಬಂತು, ಮಳೆಯಿಂದ ಮಾವಿನ ಬೆಳೆ ಎಲ್ಲ ಹಾಳಾಯಿತು ಅಂತಾನೆ. ಆ ಥರ ಆಗಬಾರ್ದು. ಆಮೇಲೆ ಈ ಬೆಳೆ ಏನು ಹಾಕ್ತೀವಲ್ವ, ಈ ಔಷಧಿಯನ್ನು ನಾವು ಹಾಕುವಾಗ ಇದನ್ನು ಯಾವ ಪ್ರಮಾಣದಲ್ಲಿ ನಾವು ಹಾಕಬೇಕು ಅಂದರೆ, ಪ್ರಮಾಣವೂ ಕರೆಕ್ಟಾಗಿರಬೇಕು. ಪ್ರತಿಯೊಂದನ್ನು ನೋಡಿ ಹಾಕಬೇಕು. ನಾವೆಲ್ಲ ನಮ್ಮ ಗಿಡಗಳು ಸ್ವಲ್ಪ ಚಿಕ್ಕಿರೋದ್ರಿಂದ ನಾವೊಂದು 15 ml 20 ml ಮರ ಹೆಂಗಿದೆ ನೋಡಿ, ಎಲ್ಲ ಕಾಯಿ ಎಷ್ಟೆಷ್ಟು ದೊಡ್ಡ ಕಚ್ಚಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲ ಸಣ್ಣ ಇದಾಗಿದೆ, ಅಂದರೆ ಕಾಯಿಗಳಾಗಿದೆ. ನಾನು ಹೇಳ್ದಲ್ಲ, ಜನವರಿ ಎಂಡ್ ಅನ್ನೋಷ್ಟೊತ್ತಿಗೆ ನಮಗೆ ಆಗಲೇ ಜಸ್ಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಕೆಲವು ಮರಗಳಲ್ಲಿ ಇನ್ನೂ ದೊಡ್ಡದಾಗಿದೆ ಕಾಯಿಗಳು. ಹಾಗಾಗಿ ತುಂಬ ಅನುಕೂಲವಾಗಿದೆ ರೈತರಿಗೆ. ರೈತರು ಇದನ್ನು ಯೂಸ್ ಮಾಡ್ಕೋಬೇಕು. ಆಮೇಲೆ ಮಾವಿಗೆ ಕೆಲವು ಈಗ ಕಾಯಿಲೆಗಳು ಈಗ ನಮಗೂ ಬಂದುಬಿಟ್ಟಿದೆ, ನಾವು ನೋಡಲಿಲ್ಲ. ಬೂದಿ ರೋಗ ಕೆಲವು ಮರಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಬೂದಿ ರೋಗ ಬಂದಿದೆ. ಆ ಬೂದಿ ರೋಗನ ನೀವು ಏನು ಮಾಡಬೇಕು ಅಂದರೆ ಸಲ್ಫರನ್ನು ಸ್ಪ್ರೇ ಮಾಡಿಬಿಡಬೇಕು. ಸ್ವಲ್ಪ ಡೌಟ್ ಬಂತು ಅಂದ ತಕ್ಷಣ ಸಲ್ಫರ್ ಅಂತೇಳಿ ಬರುತ್ತೆ, ಅದನ್ನು ನೀವು ಸ್ಪ್ರೇ ಮಾಡೋದ್ರಿಂದ ಬೂದಿ ರೋಗ ನಿಮಗೆ ಕಂಟ್ರೋಲ್ ಆಗುತ್ತೆ. ನೊಣಗಳ ಪ್ರಾಬ್ಲಮ್ ಇರೋದ್ರಿಂದ ನಾವು ಕಟ್ಟಿದ್ದೀವಲ್ಲ, ಆ ಥರ ಡಬ್ಬಿಗಳನ್ನು ಕಟ್ಟಬೇಕು. ಸೊಳ್ಳೆ, ಈ ತಿಗಣೆ ಥರ ಈ ಥರದ್ದೆಲ್ಲ ಬರುತ್ತೆ, ಅದಕ್ಕೆ ಸೀಟ್ ಬರುತ್ತೆ. ಈ ಯೆಲ್ಲೋ ಕಲರು ಆಮೇಲೆ ಬ್ಲೂ ಕಲರ್ ಸೀಟ್ಗಳು ಬರುತ್ತೆ, ಅದನ್ನು ಕಟ್ಟಬೇಕು. ಮುನ್ನೆಚ್ಚರಿಕೆ ಕ್ರಮವಾಗಿ ಹಣ್ಣುಗಳನ್ನು ನಾವು ಬೆಳಿಬೇಕು ಅಂದಾಗ ಏನೇನು ಮಾಡ್ಕೋಬೇಕು ಎಲ್ಲ ನಾವು ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನಮಗೆ ಬೆಳೆ ಒಳ್ಳೆ ಚೆನ್ನಾಗಿ ಸಿಗುತ್ತೆ. ನೋಡಿ, ನಾವು ಸೀಟು ಕಟ್ಟಿದ್ದೀವಿ, ಇಲ್ಲಿ ಸೀಟ್ ಹಾಕಿದ್ದೀವಿ, ನಿಮಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಬಟ್ ಆ ಥರ ನಾವು ಮಾಡಿಕೊಡೋದ್ರಿಂದ ಏನಾಗುತ್ತೆ ಅಂದರೆ ಅದ್ರ ಮೇಲ್ಗಡೆ ತುಂಬ ಈ ಹುಳುಗಳು, ನೊಣಗಳು ಎಲ್ಲ ಬಂದು ಕುಂತಿರುತ್ತೆ. ಆ ಥರ ಮಾಡ್ಕೊಳ್ಳೋದ್ರಿಂದ ಮಾವಿನ ಬೆಳೆಯಲ್ಲಿ ಯಾವುದೇ ಕಾರಣಕ್ಕೂ ಲಾಸ್ ಆಗದೆ ಹೋದಂಗೆ ಮಾವಿನ ಬೆಳೆಗಳನ್ನು ತೆಗಿಬೋದು. ಆಮೇಲೆ ತುಂಬ ಇಲ್ಲದೆ ಇರೋ ಕೆಮಿಕಲ್ ಸ್ಪ್ರೇಗಳು ಅದು ಇದು ಮಾವಿನ ಬೆಳೆಗೆ ಬೇಕಾಗಲ್ಲ, ಮಾಡಲಿಕ್ಕೆ ಹೋಗಬೇಡ್ರಿ. ನಿಮಗೇನು ಹುಳುಗಳು, ನೊಣಗಳು ಕೊಂಡಿರುತ್ತೆ ಅಂದರೆ ಈ ಥರ ಸೀಟ್ಗಳನ್ನು, ಡಬ್ಬಿಗಳನ್ನು ನೀವು ಹಾಕಿ ಅದರೊಳಗಡೆ ಬಿಸ್ಕೆಟ್ ಥರ ಬರುತ್ತೆ ಒಂದು ಕೆಮಿಕಲ್ಲು, ಅದನ್ನು ನೀವು ಇಟ್ಟಿರೋದ್ರಿಂದ ಏನಾಗುತ್ತೆ ಅಂದರೆ ನೊಣ ಸೊಳ್ಳೆಗಳು ಹೋಗಿ ಅದರಲ್ಲಿ ಬೀಳುತ್ತೆ. ಬಿದ್ದು ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಆಗುತ್ತೆ. ಸ್ವಲ್ಪ ಹಾನಿ ಮಾಡಿದ್ರೆ ಏನೂ ತೊಂದರೆ ಆಗೋಲ್ಲ. ಹೆಚ್ಚಿಗೆ ಕಟ್ಟಿದ್ರೆ ನಿಮ್ಗೆ ಅದು ಆಗೋಲ್ಲ. ಒಂದು ಮರಕ್ಕೆ 2-3 ಡಬ್ಬಿ ಕಟ್ಟಿದ್ರಿ ಅಂದರೆ ಎಲ್ಲ ಬಂದು ಅದರಲ್ಲೇ ಬೀಳುತ್ತೆ, ನಿಮಗೆ ಹಾನಿ ಮಾಡೋದನ್ನು ತುಂಬ ಕಮ್ಮಿ ಮಾಡುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಮಾವಿನನ್ನು ಒಂದು ಒಳ್ಳೆ ಬೆಳೆಯನ್ನು ರೈತರು ತೆಗಿಬೋದು. ಆಮೇಲೆ ಮಾವಿನ ಮರ ಸುತ್ತು ಇಲ್ಲಿ ನಾನು ಪಾತಿ ನಾವು ಮಾಡಿ ಹಾಕಿರೋದು ಮೊದಲೇ, ಅದು ತುಂಬ ದಿನ ಆಗಿದೆ ಇವಾಗ. ಈ ಥರ ಒಂದು ಪಾತಿ ಮಾಡಿ ಹಾಕಿರೋದ್ರಿಂದ ಏನಾಗುತ್ತೆ ಅಂದರೆ ನೀರನ್ನು ಹಿಡಿದಿಟ್ಕೊಳ್ಳುತ್ತೆ. ಆಮೇಲೆ ಮಾವಿನ ಮರಕ್ಕೆ ಏನಿದೆ ಅಂದರೆ ಹೂ ಕಚ್ಚುವ ಸಮಯದಲ್ಲಿ ಸ್ವಲ್ಪ ನೀರನ್ನು ಕಮ್ಮಿ ಮಾಡಬೇಕು, ತುಂಬ ನೀರನ್ನು ಬಿಡಬಾರ್ದು. ಯಾಕಂದರೆ ಹೂ ಬರೋ ಸಮಯದಲ್ಲಿ ನೀವು ಬಿಟ್ಟರೆ ಅಂದರೆ ಹೂ ಬರೋಲ್ಲ, ಹೂವಿನ ಬದಲಿ ಮರದಲ್ಲಿ ಪೂರ ಚಿಗುರು ಬಂದುಬಿಡುತ್ತೆ. ಆ ಚಿಗುರು ಬಂತು ಅಂದಾಗ ಏನಾಗುತ್ತೆ ಅಂದರೆ ಹೂವಿನ ಪ್ರಮಾಣ ಕಮ್ಮಿ ಆಗುತ್ತೆ. ಆ ಕಾರಣದಿಂದ ನಾವು ಮಾವಿನ ಮರಕ್ಕೆ ಸ್ವಲ್ಪ ಹೂವು ಬರೋ ತನಕ ನೀರನ್ನು ಕಮ್ಮಿ ಮಾಡಿ ಆಮೇಲೆ ಹೂವು ಸ್ಟಾರ್ಟ್ ಆದಮೇಲೆ ನೀರನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಥರ ಮಾಡ್ತಾ ಬರೋದ್ರಿಂದ ಮಾವಿನ ಒಂದು ಒಳ್ಳೆಯ ಇಳುವರಿ ನಮಗೆ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ.
ಈ ಥರ ನಮ್ಮದು ಅಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಇಲ್ಲ. ಯಾಕಂದರೆ ನಮಗೆ ತುಂಬ ದಿನಗಳಿಂದ ನಮ್ಮ ಇಲ್ಲಿ ನಿಮಗೆ ಒಂದು ಮರ ತೋರಿಸ್ತಾ ಇದ್ದೀನಿ ನೋಡಿ. ಈ ಮರದಲ್ಲಿ ನಮಗೆ ಇನ್ನೂ ಭಾಳ ಬರ್ತಾಯಿದೆ, ಸ್ವಲ್ಪ ಲೇಟಾಗಿ ಬರ್ತಾಯಿದೆ. ಇದರಲ್ಲೂ ಹೂವಿದೆ, ಯಾವುದರಲ್ಲೂ ಇಲ್ಲ ಅನ್ನೋಂಗಿಲ್ಲ. ನಾನು ಅದಕ್ಕೆ ಝೂಮ್ ಮಾಡಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಪ್ರತಿಯೊಂದು ಅಂದರೆ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗಿದೆ, ಕೆಲವೊಂದೊಂದು ಬೇಗ ಸ್ಟಾರ್ಟ್ ಆಗಿದೆ. ಮತ್ತು ಮರದ ತುಂಬ ಹೂವಿದೆ. ಹೂವುಗಳನ್ನು ನೀವು ನಮ್ಮ ಫಾರ್ಮಿಗೆ ಬೇಕಾದ್ರೆ ವಿಸಿಟ್ ಮಾಡಿ ನೋಡ್ಬೋದು. ಎಷ್ಟು ಹೂ ಬಂದಿದೆ ನಾನು ನೋಡಲೇ ಇಲ್ಲ, ಆ ಥರ ಹೂ ಬಂದಿದೆ. ಅಷ್ಟು ಚೆನ್ನಾಗಿ ಹೂ ಬಂದಿರೋದ್ರಿಂದ ಇದನ್ನು ಮಾಡ್ಕೊಳ್ಳೋದ್ರಿಂದ ರೈತರಿಗೆ ತುಂಬ ಅನುಕೂಲವಾಗಿದೆ ಅಂತ ನಾನು ಹೇಳ್ತೀನಿ. ಈ ಟೈಮಲ್ಲಿ ಹೇಳಿದ್ರೆ ಈಗ ನೆಕ್ಸ್ಟ್ ಇಯರ್ ಈ ವರ್ಷ ಏನು ಮಾಡಲಿಕ್ಕೆ ಬರಲ್ಲ. ಮುಂದೆ ವರ್ಷದಿಂದ ಮಾವಿನಲ್ಲಿ ಒಂದು ಒಳ್ಳೆಯ ಬೆಳೆಯನ್ನು ಯಾರಾದರೂ ತೆಗಿಬೋದು. ಆಮೇಲೆ ಈ ಔಷಧಿಯನ್ನು ನಾವೇನು ಹಾಕ್ತೀವಲ್ವ, ಪ್ರತಿ ವರ್ಷ ಹಾಕಬಾರ್ದು. ಪ್ರತಿ ವರ್ಷ ಹಾಕಿದ್ರೆ ಮಾವಿನ ಮರದ ಬೆಳವಣಿಗೆ ಕಮ್ಮಿ ಆಗುತ್ತೆ. ಇದನ್ನು 2 ವರ್ಷಕ್ಕೊಂದು ಸಲ 3 ವರ್ಷಕ್ಕೊಂದು ಸಲ ಯೂಸ್ ಮಾಡೋದು ಬೆಸ್ಟು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಮರನೂ ಗ್ರೋತ್ ಆಗಬೇಕಲ್ವ. ಇಲ್ಲ ಒಂದು ರೇಂಜಿಗೆ ಗ್ರೋತ್ ಆಗಿದೆ ಅಂದರೆ ಒಂದು ಪ್ರಮಾಣದಲ್ಲಿ ನೀವು ಇಯರ್ಲಿ ಯೂಸ್ ಮಾಡ್ಬೋದು, ಏನೂ ತೊಂದರೆ ಆಗೋಲ್ಲ. ಇಲ್ಲ ಮರದ ಗ್ರೋತ್ ಸ್ವಲ್ಪ ಕಮ್ಮಿ ಇದೆ ಅಂದಾಗ ನೀವೇನು ಮಾಡಬೇಕು ಅಂದರೆ ವರ್ಷ ಬಿಟ್ಟು ವರ್ಷ ಹಾಕಿರೋದ್ರಿಂದ, ಇಲ್ಲ ಭಾಳ ಚಿಕ್ಕದಿದೆ ಅಂದರೆ 3 ವರ್ಷಕ್ಕೊಂದು ಸಲ ಯೂಸ್ ಮಾಡಿದ್ರು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ ನಾನು ಈಗ ಈ ವರ್ಷ ನಾವೇನು ಯೂಸ್ ಮಾಡಿದ್ದೀವಿ ಇದ್ರ ಬಗ್ಗೆ ಹೇಳ್ತೀನಿ. ಮುಂದಿನ ನಾವು ನೋಡಿ ಅದನ್ನು ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಕೊಡಲಿಕ್ಕೆ ನೋಡೋಣ, ಜನರ ಹತ್ರ ಮುಟ್ಟಿಸ್ಲಿಕ್ಕೆ. ನೋಡಿ ಎಷ್ಟೆಲ್ಲ ಬಂದು ಈ ಒಂದು ಸೀಟ್ ಮೇಲ್ಗಡೆ ಎಷ್ಟು ಕುಂತಿದೆ ಅಂತ. ಇದೆಲ್ಲ ಕಾಯಿಗಳಿಗೆ ಹೂಗಳಿಗೆ ಹಾನಿ ಮಾಡುತ್ತೆ. ಈ ಥರ ಸೀಟ್ಗಳನ್ನು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿದ್ರೆ ಇದ್ರ ಮೇಲೆ ಬಂದು ಕುಂತ್ಬಿಡುತ್ತೆ. ಹಣ್ಣಿನ ಕಲರ್ ಕಾಣೋದ್ರಿಂದ ಹಣ್ಣಿನ ಮೇಲೆ ಏನು ಕುಂಡಿರುತ್ತಲ್ವ ಅದಷ್ಟು ಈ ಯೆಲ್ಲೋ ಕಲರ್ ಮೇಲೆ ಬಂದುಕೊಳ್ಳುತ್ತೆ. ಆಮೇಲೆ ಬ್ಲೂ ಹಾಕೋದ್ರಿಂದ ಕೆಲವು ಹಣ್ಣಿನ ಮೇಲೆಲ್ಲ ಕಾಯಿ ಮೇಲೆ ಬಂದುಕೊಳ್ಳೋದೆಲ್ಲ ಬ್ಲೂ ಮೇಲೆ ಬಂದ್ಕೊಂಡಿರುತ್ತೆ. ಹಾಗಿರೋದ್ರಿಂದ ಕಾಯಿ ಹಣ್ಣುಗಳಿಗೆ ಸ್ವಲ್ಪನೂ ಹಾನಿ ಆಗೋಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದೇನೆಂದರೆ, ಪ್ರತಿಯೊಬ್ಬರು ಈ ಥರ ಒಂದು ಮಾವಿನ ಮರವನ್ನು ಒಂದು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ರೈತ ಒಳ್ಳೆ ಪ್ರಾಫಿಟನ್ನು ತಗೋಬೋದು ಅಂತ ನಾನು ಹೇಳ್ತೀನಿ. ಆ ಥರ ಪ್ರತಿಯೊಂದನ್ನು ನೋಡಿ ಮಾಡಬೇಕು. ಯಾಕಂದರೆ ಗೊತ್ತಿದ್ದನ್ನು ಯಾರೇ ರೈತರಿದ್ದರೂ ಮೊದಲೇ ಯಾರು ಏನು ಮಾಡ್ತಿದ್ರು ಅಂತ ಒಬ್ಬರಿಂದ ಒಬ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಆ ಕಾರಣದಿಂದ ಇವಾಗ ನಮಗೇನು ಗೊತ್ತಿದೆ, ಒಂದು ಸೋಷಿಯಲ್ ಮೀಡಿಯಾ ಇರೋದರಿಂದ ಪ್ರತಿಯೊಬ್ಬರಿಗೂ ತಿಳಿಸೋದು ನನ್ನ ಲೆಕ್ಕಕ್ಕೆ ಬೆಸ್ಟ್ ಅಂತ ಅನಿಸುತ್ತೆ. ಇದನ್ನು ನೋಡಿ ಯಾರಿಗೂ ಏನು ಲಾಸ್ ಆಗೋಲ್ಲ. ಒಬ್ಬರನ್ನ ನೋಡಿ ಒಬ್ಬರು ಮಾಡಿರೋದ್ರಿಂದ ಇದೇನಾಗುತ್ತೆ ಅಂದರೆ ಚೆನ್ನಾಗಿ ಬೆಳೆ ಬಂತು ಅಂದರೆ ಯಾರಾದರೂ ರೈತನಿಗೆ ಒಳ್ಳೆಯದಾದರೆ ಏನೂ ಇಲ್ಲ. ಇವಾಗ ಹಣ್ಣಿನ ಮಾರ್ಕೆಟು ಭಾಳ ಚೆನ್ನಾಗಿದೆ. ಈಗ ಇಲ್ಲದೆ ಇರೋ ಕೆಮಿಕಲ್ ಸ್ಪ್ರೇಗಳನ್ನು ಅದನ್ನೆಲ್ಲ ಮಾಡೋದ್ರ ಬಗ್ಗೆ ಈ ಥರ ಆದಷ್ಟು ಒಂದು ಒಳ್ಳೆಯದನ್ನು ಮಾಡಿ ಕೊಟ್ಟರೆ, ಇವಾಗ ಇದರಲ್ಲಿ ಏನು ಕೆಮಿಕಲ್ಲೇ ಕೆಳಗೆ ಹಾಕಿದ್ದಿದ್ರು ಕೂಡ ಇದು 4 ಮಂತ್ಸ್ ಆಗಿದೆ, ಅದರದ್ದು ಏನೇ ಇದಿರಲ್ಲ. ಅದು ಯಾಕಂದರೆ ಹೂ ಬರುವಾಗ ಮಾತ್ರ ಆಗುತ್ತೆ, ಹಣ್ಣಿನ ಮೇಲೆ ಯಾವುದೇ ಎಫೆಕ್ಟು ಆಗಲ್ಲ. ಭಾಳ ಎಕ್ಸ್ಪೋರ್ಟ್ ಕ್ವಾಲಿಟಿ ಹಣ್ಣುಗಳು ನಿಮಗೆ ಇದರಲ್ಲಿ ಸಿಗುತ್ತೆ ಈ ಥರ ಯೂಸ್ ಮಾಡೋದ್ರಿಂದ. ಆಮೇಲೆ ಮಾವಿನ ತಳಿಗಳಲ್ಲಿ ಈಗ ನಮ್ಮಲ್ಲಿರೋದು ನಾವು ಆಪಸ್ಸು ಬಾದಾಮಿ ಅಂತ ಹೇಳ್ತಾರೆ. ಬಾದಾಮಿ ಭಾಳ ಸ್ವೀಟ್ ಇದೆ, ಭಾಳ ಒಳ್ಳೆ ಹಣ್ಣು. ನಮ್ಮ ಹಣ್ಣಿಗೆ ತುಂಬ ಡಿಮ್ಯಾಂಡು ಇದೆ. ಅದನ್ನ ನೀವು ಒಂದು ಸ್ವಲ್ಪ ವೆರೈಟಿ ಯಾವುದು ಮಾರ್ಕೆಟಲ್ಲಿ ಮೂವಿಂಗ್ ಚೆನ್ನಾಗಿದೆ ಅಂತ ನೋಡಿ ಗಿಡ ಚಾಯ್ಸ್ ಮಾಡಬೇಕಾದ್ರೆ ಅದನ್ನೊಂದು ನೋಡಿ ಮಾಡ್ಕೋಬೇಕಾಗತ್ತೆ. ಒಳ್ಳೆ ವೆರೈಟಿ ಗಿಡಗಳನ್ನು ಹಾಕಿದಾಗ ಜನಗಳು ಅದನ್ನು ಕೇಳಿ ತಗೊಳ್ತಾರೆ. ಹಾಗಾಗಿ ನೋಡಿ ಎಷ್ಟು ಮರಗಳಲ್ಲಿ ನೀವು ಯಾವುದೇ ಮರದಲ್ಲಿ ನೋಡಿ ಎಷ್ಟು ಹೂವು ಯಾವ ಥರ ಬಂದಿದೆ ಅಂತ. ಹಾಗಾಗಿ ನೋಡಿ ಇದನ್ನು ನೋಡಿಬಿಟ್ಟೆ ನಾನು ಈಗ ವಿಡಿಯೋ ಮಾಡ್ತಾ ಇರೋದು, ಜನರಿಗೆ ಒಂದು ಅನುಕೂಲವಾಗಲಿ ಅಂತ. ಆಮೇಲೆ ನೀವು ಇದು ಬಂದಮೇಲೆ ಈ ಹೂಗಳು ಬಂದಮೇಲೆ ಸಲ್ಫರ್ ಸ್ಪ್ರೇ ಮಾತ್ರ ಯಾವ ಕಾರಣಕ್ಕೂ ನಿಲ್ಲಿಸಬಾರ್ದು. ಒಂದು ರೇಂಜಿಗೆ ಕಾಯಿ ಆಗೋ ತನಕ ಪದೇ ಹೊಡಿಬೇಕು. ಒಂದು ಸಲ ಬೂದಿ ರೋಗ ಕಂಟ್ರೋಲ್ ಬಂತು ಅಂದಾಗ ಮತ್ತೆ ತಿರುಗಿ ಬರಲ್ಲ. ಅದಕ್ಕೆ ಬೆಂಕಿ ರೋಗ ಅಂತಾರೆ, ಬೂದಿ ರೋಗ ಅಂತಾರೆ. ಅದು ಬಿತ್ತು ಅಂದರೆ ಬೆಂಕಿ ಬಿದ್ದಂಗೆ ಈ ಮರದಲ್ಲಿರೋ ಯಾವ ಕಾಯಿಗಳಲ್ಲಿ ಯಾವುದೇ ಹೂಗಳು ಇರಲ್ಲ, ಎಲ್ಲ ಹೋಗಿಬಿಡುತ್ತೆ. ನಮ್ಮದೊಂದು ಗಿಡಕ್ಕೆ ಬಂದಿದೆ, ನಾನು ಅದನ್ನೊಂದು ಸ್ಮಾಲ್ ವಿಡಿಯೋ ಮಾಡಿ ನಿಮಗೆ ಅದನ್ನು ಹಾಕ್ತೀನಿ. ಬಟ್ ಅದು ಇನ್ನೊಂದು ತೋಟದಲ್ಲಿ ಇರೋದರಿಂದ ಇಲ್ಲಿ ನಿಮಗೆ ಇವತ್ತೇ ನಾನು ಅದನ್ನು ಬೂದಿ ರೋಗದ್ದು ಒಂದು ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಇದರಲ್ಲಿರೋ ನಿಮಗೆ ಬರೀ ಪ್ರಾಫಿಟ್ ಇದೆ, ಚೆನ್ನಾಗಿದೆ, ಇದನ್ನು ಒಂದೇ ತೋರಿಸೋಕ್ಕಾಗಲ್ಲ. ಮಾವಿನ ಬೆಳೆಯಲ್ಲಿ ಇದರಲ್ಲಿ ಪ್ರಾಬ್ಲಮ್ಸ್ ಏನಿದೆ ಅನ್ನೋದನ್ನು ಹೇಳಿಬಿಡೋಣ ಅಂತ. ಇವಾಗ ನಾವು ನೋಡಿದ್ದೀವಿ, ನಮಗೊಂದು 3-4 ಮರಕ್ಕೆ ಬಂದಿದೆ ಬೂದಿ ರೋಗ. ಬಟ್ ಸ್ವಲ್ಪ ಲೇಟ್ ಆಯಿತು ಸಲ್ಫರ್ ಸ್ಪ್ರೇ ಮಾಡಲಿಕ್ಕೆ. ಸ್ವಲ್ಪ ಇನ್ ಟೈಮಿಗೆ ಮಾಡಿದರೆ ನಮಗೆ ಆ ಪ್ರಾಬ್ಲಮ್ ಬರ್ತಾ ಇರಲಿಲ್ಲ ಅಂತ. ಇಲ್ಲ ಅಂದರೆ ನಾವೇನು ಮಾಡಬೇಕು ಅಂದರೆ, ಹಿಂಗೆ ಸಲ್ಫರ್ ಸ್ಪ್ರೇ ಮಾಡಲಿಕ್ಕಾಗಲಿಲ್ಲ ಅಂದರೆ ಅಕ್ಕಿ ತೊಳೆದ ನೀರನ್ನು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಬೇಕು. ಅದನ್ನು ಹಾಕ್ತಾ ಬಂದರೆ ಆರ್ಗ್ಯಾನಿಕ್ ಸ್ಪ್ರೇ ಆಗ್ತಾ ಬರುತ್ತೆ. ಸಲ್ಫರು ಬೇಗ ರಿಸಲ್ಟ್ ಕೊಡುತ್ತೆ. ಇದಾದರೆ ಏನು ಮಾಡಬೇಕು ಅಂದರೆ ಒಂದು 3 ದಿನಕ್ಕೆ ಸ್ಪ್ರೇ ಮಾಡಬೇಕು. 3ರಿಂದ 4 ದಿನಕ್ಕೆ ಒಂದು 4-5 ಟೈಮ್ ಸ್ಪ್ರೇ ಮಾಡಿದ್ರೆ ಅದರಿಂದನೂ ಆರ್ಗ್ಯಾನಿಕ್ ಸ್ಪ್ರೇಯಿಂದನೂ ಕಂಟ್ರೋಲ್ ತರ್ಬೋದು ಬೂದಿ ರೋಗನ. ಅಕ್ಕಿ ತೊಳೆದಿರೋ ನೀರು, ಅಕ್ಕಿ ನೆನೆಸಿ ತೊಳೆದಿರ್ತಾರಲ್ಲ ಆ ನೀರನ್ನು ಯೂಸ್ ಮಾಡೋದ್ರಿಂದನೂ ಅದಾಗುತ್ತೆ. ಅದರ ಪ್ರಮಾಣ ಅದನ್ನೆಲ್ಲ ಯಾರಿಗಾದರೂ ಬೇಕಾದರೆ ನನಗೆ ನೀವು ಕಮೆಂಟ್ ಮಾಡಿ, ನಾನು ಅದರಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ. ಯಾವುದನ್ನು ಆರ್ಗ್ಯಾನಿಕ್ ಆಗಿ ಯಾವ ಸ್ಪ್ರೇ ಮಾಡಬೇಕು, ಹಣ್ಣನ್ನು ಆರ್ಗ್ಯಾನಿಕ್ ಆಗಿ ಯಾವ ಥರ ಮಾಡಬೇಕು,
ಹುಲ್ಲಿಂದ ಯಾವ ಥರ ಮಾಡಬೇಕು, ಯಾವುದೇ ಕೆಮಿಕಲ್ ಬಳಸದೆ ಹಣ್ಣುಗಳನ್ನು ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಪೂರ್ತಿ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಹಣ್ಣು ಬಂದಾಗ ಅದ್ರ ಬಗ್ಗೆಯೂ ವಿಡಿಯೋ ಮಾಡ್ತೀನಿ. ನಾವು ಏನು ಹಣ್ಣು ಮಾಡ್ತೀವಿ, ಯಾವ ಥರ ಮಾಡ್ತೀವಿ, ನಾವು ಯಾವುದೇ ಗುತ್ತಿಗೆ ಎಲ್ಲ ಕೊಡಲ್ಲ, ನಾವೇ ಹಣ್ಣು ಮಾಡಿ ಡೈರೆಕ್ಟ್ ಮಾರ್ಕೆಟಿಗೆ ಕೊಡ್ತೀವಿ. ಇಲ್ಲ ಅಂದರೆ ನಾವೇ ಕೊಯ್ದುಬಿಟ್ಟು ಅದನ್ನು ಕರೆಕ್ಟ್ ಸರಿಯಾದವರಿಗೆ ಕೊಟ್ಟು ಹಣ್ಣು ಮಾಡಿಸಿ ಕೊಡ್ತೀವಿ. ಆ ಥರ ಎಲ್ಲ ಮಾಡ್ತೀವಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಯೂಸ್ ಮಾಡೋರಿಗೂ ನೋಡಿ ಎಷ್ಟೆಷ್ಟು ದೊಡ್ಡ ಆಗಿದೆ ಕೆಲವು ಕಡೆ ಕಾಯೆಲ್ಲ. ಹಾಗಾಗಿ ಆಮೇಲೆ ಇವಾಗ ಕಾಯಿ ಬೇಗ ಬಂದಿದೆ ಅಂದರೆ ಮಂಜು ಬೀಳುತ್ತೆ, ಮಂಜು ಬಿದ್ದಾಗ ಕಾಯಿಗಳು ಉದುರುತ್ತೆ ಎಲ್ಲ ಅಂತಾರೆ. ನಮ್ಮದೇನು ಯಾವುದು ಆ ಥರ ಪ್ರಾಬ್ಲಮ್ಗಳು ಬರ್ತಾಯಿಲ್ಲ. ಇನ್ನು ನೋಡ್ತಾ ಇದ್ದೀವಿ ಎಲ್ಲ ಕಾಯಿಗಳು ಕಚ್ಚಿ ಅಲ್ಲೇ ಇದೆ, ಯಾವುದು ಉದುರ್ತಾ ಇಲ್ಲ ಕೆಳಗಡೆ. ಹಾಗಾಗಿ ನೋಡೋಣ ಇನ್ನು ಮೇಲೆ ಆ ಥರ ಏನಾದ್ರು ಪ್ರಾಬ್ಲಮ್ ಬಂದರೆ ಅದಕ್ಕೇನು ಮಾಡಬೇಕು ಅಂತ. ಏನಿಲ್ಲ, ಮರದಲ್ಲಿ ಏನಿದೆ ಅಂದರೆ ಬೂದಿ ರೋಗ ಬಂದಾಗ ತುಂಬ ಉದುರೋ ಸಾಧ್ಯತೆ ಇರುತ್ತೆ. ಇಲ್ಲ ಅಂದರೆ ನಾವು ಮರಕ್ಕೆ ಅದು ಗ್ರೋತ್ ನೀರು ಅದೆಲ್ಲ ಸರಿಯಾಗಿ ಕೊಟ್ಟರೆ ಯಾವ ಕಾರಣಕ್ಕೂ ಏನೂ ಆಗೋಲ್ಲ. ನೀರು ಬೇಕು ಈ ಟೈಮಿಗೆ. ಇವಾಗೇನು ಕಾಯಿ ಆಗ್ಲಿಕ್ಕೆ ಹಿಡಿತು ಅಂದರೆ ಮರಕ್ಕೆ ಒಳ್ಳೆ ಚೆನ್ನಾಗಿ ನೀರು ಕೊಡಬೇಕು, ಹಣ್ಣಿನ ಸೈಜು ಚೆನ್ನಾಗಿ ಬರುತ್ತೆ. ಆವಾಗ ಒಳ್ಳೆ ಇದು ಬರುತ್ತೆ ನಮ್ಗೆ, ಅಂದರೆ ಯಾವುದೇ ರೋಗಗಳು ಬರಲ್ಲ, ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಡೆವಲಪ್ ಆಗ್ತಾ ಬರುತ್ತೆ. ಮರಗಳಿಗೆ ಈ ಸಮಯದಲ್ಲಿ ನೀರು ಬೇಕು, ಅಂದರೆ ತುಂಬಾ ಕೊಡಬಾರ್ದು, ಲಿಮಿಟೆಡಾಗಿ ಕರೆಕ್ಟ್ ಅದಕ್ಕೆ ಏನು ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ನೀರು ಕೊಡೋದ್ರಿಂದ ಗಿಡಗಳು ಭಾಳ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಈಗ ಈ ಥರ ತೋರಿಸೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲ ಮರ, ನಾವು ಒಂದು ಮರ ಇಲ್ಲ, ನಮ್ಮ ಫಾರ್ಮಲ್ಲಿರೋ ಪ್ರತಿಯೊಂದು ಮರನೂ ನಮ್ಮದಂದರೆ ಒಂದು 3 ಕಡೆ ಇದೆ. ಒಂದು ಹತ್ರ ಒಂದು 10 ಮರ ಇದೆ, ಇನ್ನೊಂದು ಹತ್ರ ಒಂದು 100 ಮರ ಇದೆ, ಇನ್ನೊಂದು ಹತ್ರ ಒಂದು 70 ಮರ ಇದೆ. ಎಲ್ಲ ಸೇರಿ ಒಂದು 200 ಮರಗಳು ಬರುತ್ತೆ. ಹಾಗಾಗಿ ಎಲ್ಲ ಮರದಲ್ಲೂ ಈ ಸಲ ಇದೇ ಥರ ಬಂದಿದೆ. ಭಾಳ ಚೆನ್ನಾಗಿ ಹೂವು ಬಂದಿದೆ ಪ್ರತಿಯೊಂದರಲ್ಲೂ. ಇಲ್ಲಿ ಇದರಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಬೂದಿ ರೋಗದ್ದು ಒಂದು ಲಕ್ಷಣ ಇದೆ. ನಾನು ನಿಮ್ಗೆ ಅದನ್ನು ತೋರಿಸೋಣ ಅಂತಲೂ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಬೂದಿ ರೋಗದ ಒಂದು ಲಕ್ಷಣ ಅದಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ ವೈಟು ನಿಮಗೆ ಕಾಣಿಸುತ್ತೆ ಅನಿಸುತ್ತೆ, ಇದರ ತುದಿಗಿದೆ ನೋಡಿ, ಅದು ಬೂದಿ ರೋಗದ ಲಕ್ಷಣ. ಅದು ತುದಿಗೇನಾಗಿದೆಯಲ್ಲ ಆ ಥರ ಆದಾಗಲೇ ಅದು ಬೂದಿ ರೋಗದ್ದು ಇದು ಬರುತ್ತೆ, ಸಿಂಟಮ್ಸ್ ಅಂತ ಹೇಳ್ತಾರಲ್ವ ಆ ಥರ. ನಾನು ಇನ್ಯಾವುದಾದ್ರು ಮರಕ್ಕಿದ್ದರೆ ಅದನ್ನು ನಾನು ಕ್ಲಿಯರಾಗಿ ಒಂದು ವಿಡಿಯೋದಲ್ಲಿ ಹಾಕ್ತೀನಿ. ಅದು ಸ್ವಲ್ಪ ಗೊತ್ತಾಗದವ್ರಿಗೆ ಅದಕ್ಕೆ ನಾವು ಏನು ಮಾಡಬೇಕು ಅಂತ ಮಾಡಿದ್ರೆ, ಇದರಲ್ಲಿ ನೋಡಿ ಎಷ್ಟು ತುಂಬ ಹೂಗಳು, ಇದು ಸ್ವಲ್ಪ ಲೇಟಾಗಿ ಬರ್ತಾಯಿದೆ, ಕೆಲವು ಬೇಗ ಬಂದರೆ. ನಾನು ಮಾವಿನ ಮರದಲ್ಲಿ ಈ ಥರ ನಮ್ಮ ಫಾರ್ಮಲ್ಲಿ ಯಾವತ್ತೂ ಈ ಥರ ಹೂಗಳನ್ನೇ ನೋಡಲಿಲ್ಲ. ಇದೇ ಫಸ್ಟ್ ಟೈಮು. ಮರದ ಒಳಗಡೆಯಿಂದ ನೋಡಿ, ಹೊರಗಡೆಯಿಂದ ನೋಡಿ, ಎಲ್ಲಿಂದ ನೋಡಿದ್ರೂ ತುಂಬ ಅಂದರೆ ತುಂಬ ಹೂಗಳು ಬಂದುಬಿಟ್ಟಿದೆ. ಈ ಥರ ಬಂದರೆ ಈ ಮಾವನ್ನು ಬೆಳೆಯೋದೇ ಬೇಡ, ಇದರಿಂದ ಏನು ಲಾಭ ಇಲ್ಲ ಅಂತ ನಾವು ಮಾತಾಡಿದ್ವಿ, ನಾವು ಮತ್ತು ನಮ್ಮ ಸರು ಮಾತಾಡಿದ್ವಿ ಎಷ್ಟೊತ್ತಲ್ಲ. ಬಟ್ ಈ ಥರ ಬಂದಾಗ ಏನು ಅಂಥ ರೈತನಿಗೆ ಹೊಡೆತ ಆಗಲ್ಲ. ಇದರಲ್ಲೂ ಒಂದು ಒಳ್ಳೆ ಬೆಳೆ, ಆಮೇಲೆ ಬೇಗ ಸಿಗುತ್ತೆ. ಎಲ್ಲರ ಮಾವಿನ ಹಣ್ಣು ಬರೋಕ್ಕಿಂತ ಮೊದಲೇ ನಮ್ಮ ಮಾವಿನ ಮರದಲ್ಲಿ ಹಣ್ಣು ಬಂತು ಅಂದರೆ ನಮಗೊಂದು ಒಳ್ಳೆ ರೇಟ್ ಸಮೇತಕ್ಕೆ ಸಿಗುತ್ತೆ ಅನ್ನೋದು ನನ್ನ ಭಾವನೆ. ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿ ಹೂವು ಕಾಯಿ. ಇದು ಬೂದಿ ರೋಗ ಬಂದಿರೋವಂಥದ್ದು, ಸ್ವಲ್ಪ ಪ್ರಮಾಣದಲ್ಲಿ ಇದಕ್ಕೆ ಅಟ್ಯಾಕ್ ಆಗಿದೆ. ಅದಕ್ಕೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲೆಲ್ಲ ಬೂದಿ ಕಲರ್ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದು ಬೂದಿ ರೋಗದ ಲಕ್ಷಣಗಳು ಇದರಲ್ಲಿ ಇದೆ. ಹಾಗೆ ಇದಕ್ಕೆ ನಾವು ಇವಾಗ ಆಲ್ರೆಡಿ ಮೆಡಿಷನ್ ಮಾಡಿದ್ದೀವಿ. ಬಟ್ ಸ್ವಲ್ಪ ಪ್ರಮಾಣದಲ್ಲಿ ಬಂದಿದೆ, ಸ್ವಲ್ಪ ಲೇಟಾಗಿ ನಮಗೂ ಗೊತ್ತಾಯಿತು. ಹಾಗಾಗಿ ಬೇರೆ ಇದಕ್ಕೆಲ್ಲ ಸ್ವಲ್ಪ ಬಂದಿದೆ ನೋಡಿ. ಇವಾಗ ಅದು ಮತ್ತೆ ಇದಾಗ್ತಾಯಿಲ್ಲ. ಇದು ಯಾವುದೇ ಬೂದಿ ರೋಗ ಇಲ್ಲ, ಏನೂ ಇಲ್ಲ. ಇದು ಅಂದರೆ ಕರೆಕ್ಟ್ ಸರಿಯಾಗಿರುವಂಥದ್ದು ಲಕ್ಷಣ ಇರುವಂಥದ್ದು ಆ ಥರ ಇರುತ್ತೆ. ಇಲ್ಲಿ ನೋಡಿ ತುದಿಗೆ ಸ್ವಲ್ಪ ಬಂದಿದ್ದು ನೋಡಿ, ಅಲ್ಲಿ ನಾನು ಮುಟ್ಟಿ ತೋರಿಸ್ತಾ ಇದ್ದೀನಲ್ವ, ಅದು ಬೂದಿ ರೋಗ ಬಂದರೆ ಆ ಥರ ಆಗಿ ಎಲ್ಲ ಪುಡಿಯಾಗಿ ಉದುರೋಗ್ಬಿಡುತ್ತೆ. ಆ ಹೂಗಳು ಯಾವ ಕಾರಣಕ್ಕೂ ನಿಲ್ಲಲ್ಲ. ಹಾಗಾಗಿ ಯಾರೇ ಇರಲಿ ಇದನ್ನೆಲ್ಲ ನೋಡಿಬಿಟ್ಟು ಮಾವಿನ ಬೆಳೆಯಲ್ಲಿ ಪ್ರತಿಯೊಂದನ್ನು ಅದನ್ನು ನಾವು ಎಷ್ಟು ರಿಸ್ಕ್ ತೊಗೊಂಡು ನೋಡ್ತೀವಿ ಅಷ್ಟು ಭಾಳ ಚೆನ್ನಾಗಾಗುತ್ತೆ ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಈ ಥರ ಒಂದು ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ನಿಮ್ಮ ಸಬ್ಸ್ಕ್ರೈಬು, ಒಂದು ಲೈಕು, ಆಮೇಲೆ ಒಂದು ಕಮೆಂಟ್ಸಿಂದ ಮತ್ತು ಮಾಡೋಣ ಅಂತ ನಮಗೂ ಒಂದು ಇಂಟ್ರೆಸ್ಟ್ ಬರುತ್ತೆ. ದಯವಿಟ್ಟು ಈ ಥರ ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೂ ಒಂದು ಇಂಟ್ರೆಸ್ಟ್ ಬರುವಂಗೆ ನೀವು ಮಾಡಬೇಕಂತ ಕೇಳ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ಕಾರ, ಮತ್ತೊಮ್ಮೆ ಧನ್ಯವಾದ.